ರಾಮು ಒಂದು ಸಣ್ಣ ಹಳ್ಳಿಯ ಹುಡುಗ. ನಗರಕ್ಕೆ ಹೋಗಿ ದೊಡ್ಡವನಾಗ್ಬೇಕು ಅನ್ನೋದು ಅವನ ಕನಸು. ಹಳ್ಳಿಯ ಜೀವನ ಅವನಿಗೆ ಸಣ್ಣದಾಗಿ ಕಾಣ್ತಿತ್ತು. ಇಲ್ಲೇನಿಲೆ, ಮಣ್ಣು, ಹೊಲ, ಎತ್ತು, ಜೀವನ ಅಂದ್ರೆ ಇದೇನಾ ಅಂತ ಯಾವಾಗ್ಲೂ ಅಪ್ಪನ್ ಜೊತೆ ಜಗಳ ಮಾಡ್ತಿದ್ದ. ಅಪ್ಪ ಬಸವರಾಜಪ್ಪ ಮಾತ್ರ ಶಾಂತ. ಮಣ್ಣು ಅನ್ನೋದು ಕೇವಲ ಧೂಳಲ್ಲ ಕಣೋ, ಅದು ನಮ್ಮ ತಾಯಿ ಅಂತ ಹೇಳ್ತಾ ಇರ್ತಿದ್ದ. ರಾಮು ಕಾಲೇಜಿಗೆ ನಗರಕ್ಕೆ ಹೋದ. ಅಲ್ಲಿ ಹೊಸ ಜೀವನ, ಎತ್ತರದ ಬಿಲ್ಡಿಂಗಳು, ಬೆಳಕಿನ ಲೈಟ್ಗಳು, ನಿಲ್ಲದ ಗದ್ದಲ. ಮೊದಲಿಗೆ ತುಂಬಾ ಖುಷಿ, ಆದ್ರೆ ನಿಧಾನವಾಗಿ ಒಂಟಿತನ ಕಾಡತೊಡಗಿತು. ಪಕ್ಕದ ಮನೆಯವರು ಯಾರೂ ಯಾರನ್ನೂ ಪರಿಚಯಿಸ್ಕೊಳ್ಳಿಲ್ಲ, ಯಾರಿಗೂ ಸಮಯ ಇರ್ಲಿಲ್ಲ. ಒಂದು ದಿನ ಅಪ್ಪ ಅಸ್ವಸ್ಥ ಅನ್ನೋ ಸುದ್ದಿ ಬಂತು. ರಾಮು ತಕ್ಷಣ ಹಳ್ಳಿಗೆ ಬಂದ. ಅಪ್ಪ ಹಾಸಿಗೆಯಲ್ಲಿ ಬಿದ್ದಿದ್ರು. ರಾಮು ಅಪ್ಪನ ಕೈ ಹಿಡಿದ. ಅಪ್ಪ ನಿಧಾನವಾಗಿ ಹೇಳಿದ್ರು, ನೀನು ನಗರದಲ್ಲಿ ಏನಾದ್ರೂ ಗಳಿಸಬಹುದು, ಆದ್ರೆ ನಿನ್ನ ಬೇರುಗಳು ಇಲ್ಲೇ ಇವೆ. ಅಪ್ಪ ತೀರಿಕೊಂಡ ನಂತರ ರಾಮು ಒಬ್ಬನೇ ಹೊಲಕ್ಕೆ ಹೋದ. ಮಣ್ಣು ಕೈಗೆತ್ತಿಕೊಂಡ. ಅಚ್ಚರಿಯಾಗಿ ಅವನ ಕಣ್ಣಲ್ಲಿ ನೀರು ಬಂತು. ಆ ಮಣ್ಣಿನ ವಾಸನೆ, ಅವನ ಬಾಲ್ಯ, ಅಮ್ಮನ ನಗು, ಅಪ್ಪನ ಶ್ರಮ ಎಲ್ಲವನ್ನೂ ನೆನಪಿಸಿತು. ಆ ದಿನ ರಾಮು ಒಂದು ನಿರ್ಧಾರ ಮಾಡಿಕೊಂಡ. ನಗರದಲ್ಲಿದ್ದ ಕೆಲಸ ಬಿಟ್ಟು ಹಳ್ಳಿಗೆ ಮರಳಿ ಆಧುನಿಕ ಕೃಷಿ ಆರಂಭಿಸಿದ. ಇಂದು ಅವನ ಹೊಲದಲ್ಲಿ ಕೆಲಸವೂ ಇದೆ, ಬದುಕೂ ಇದೆ, ಸಂತೋಷವೂ ಇದೆ. ಎಷ್ಟೇ ದೂರ ಹೋದ್ರೂ ಬೇರುಗಳನ್ನ ಮರೆತಲೆ ಜೀವನ ಖಾಲಿ.